ಸಪ್ತಮಿ, ಆಟೋ ಸಪ್ತಮಿ ನಿಂತ್ಕೋ. ಸಪ್ತಮಿ ಕೊಡಮ್ಮ. ಏನ್ ಮಾಡ್ತಿದ್ಯಾ? ನೀನ್ ಹೋಗಪ್ಪ. ಏನಾಯ್ತು ಸಪ್ತಮಿ? ಎಲ್ಲಿಗೆ ಹೋಗ್ತಾ ಇದೀಯಾ? ಮಾತಾಡು ಸಪ್ತಮಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಮ್ಮ ಮನೆಗೆ ಹೋಗ್ತಿದ್ದೀನಿ ಅತ್ತೆ. ನಿಮ್ ಮನೆಗೆ ಹೋಗ್ತಾ ಇದೀಯಾ? ಅದು ಇವಾಗ ಯಾಕೆ? ನಾನು ಯಾವತ್ತೂ ವಾಪಸ್ ಬರಲ್ಲ ಅತ್ತೆ. ನಾನು ಇಷ್ಟು ವಿಷಯ ಮಾತ್ರ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಇದನ್ ಬಿಟ್ಟು ದಯವಿಟ್ಟು ಏನು ಕೇಳಬೇಡಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ಸಪ್ತಮಿ? ಮನೆ ಬಿಟ್ಟು ಹೋಗೋ ತೀರ್ಮಾನ ಯಾಕೆ ಮಾಡ್ದೆ? ಅತ್ತೆ, ನನಗೆ ಶ್ರೀಮಂತ್ ಅವ್ರ ಜೊತೆ ಬದುಕಕ್ಕಾಗಲ್ಲ. ಏನ್ ಸಪ್ತಮಿ ಈ ತರ ಹೇಳ್ತಾ ಇದೀಯಾ? ಇದನ್ನ ನಾನು ಹೇಳ್ತಿಲ್ಲ ಅತ್ತೆ. ಈ ತರ ಹೇಳೋದಕ್ಕೆ ಕಾರಣನೇ ನಿಮ್ ಮಗ. ಶ್ರೀಮಂತು ಏನಾದ್ರೂ ಕೋಪದಲ್ಲಿ ಮಾತಾಡದ್ನಾ? ಏನಾದ್ರೂ ಗಲಾಟೆ ಮಾಡದ್ನಾ? ಹೇಳು ಸಪ್ತಮಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಇದು ಬುದ್ಧಿ ಹೇಳಿ ಬಗೆಹರಿಸೋ ವಿಷಯ ಅಲ್ಲ ಅತ್ತೆ. ಅವ್ರ ಮನ್ಸಲ್ಲಿ ಗಾಢವಾಗಿ ಬೇರೂರಿದೆ. ಅದಾಗ್ಲೇ ಹೆಮ್ಮರವಾಗಿ ಬೆಳೆದಿದೆ. ಅನ್ನಕ್ಕಿತ್ತು ಬಿಸಾಕಕ್ಕೂ ಆಗಲ್ಲ. ಈ ಕಡೆ ಅದ್ರ ಜೊತೆ ಬಾಳ್ವೇನೂ ಮಾಡಕ್ಕಾಗಲ್ಲ. ನಿಮ್ ಮಗನ್ ಮನ್ಸಲ್ಲಿ ಈ ವಿಷಯ ಇತ್ತು ಅಂತ ನಿಮ್ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಯಾರೂ ನನಗೆ ಬಾಯ್ ಬಿಟ್ಟು ಹೇಳಲಿಲ್ಲ. ನನ್ನ ಹತ್ರನೂ ನೀವು ಹೇಳ್ದೆ. ಎಲ್ರೂ ನನಗೆ ಮೋಸ ಮಾಡಿಬಿಟ್ರಿ. ನಾವು ಮೋಸ ಮಾಡಿದ್ವಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಸಪ್ತಮಿ? ಶ್ರೀಮಂತ್ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಗೊತ್ತಿತ್ತಲ್ವಾ ಅತ್ತೆ? ಮದ್ವೆ ಆದ್ಮೇಲೆ ಬೇರೆ ಮನೆಗೆ ಹೋಗ್ಬೇಕು ಅನ್ನೋ ಕಂಡೀಷನ್ನು ನಿಮಗೆ ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ? ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಯಾರು ನನ್ನ ಹತ್ರ ಏನು ಹೇಳಲಿಲ್ಲ? ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಅವ್ರ ಜೊತೆ ಮದ್ವೆ ಮಾಡಿದ್ರಿ? ಯಾಕೆ ನನಗೆ ಮೋಸ ಮಾಡಿದ್ರಿ? ಹೇಳಿ ಅತ್ತೆ. ಸಪ್ತಮಿ, ನಾನು ಖುಷಿಯಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಜೀವನ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ಈ ತರ ಜೀವನ ಬೇಡ ಅತ್ತೆ. ಎಲ್ರಿಗೂ ಸಹಾಯ ಮಾಡಬೇಕು, ಎಲ್ರೂ ಕಷ್ಟನೂ ನಿವಾರಿಸ್ಬೇಕು, ಅವ್ರ ಎಲ್ರ ಮುಖದಲ್ಲೂ ನಗು ನೋಡ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದ್ರೆ ಎಲ್ಲ ಕನಸು ನುಚ್ಚು ನೂರಾಗೋಯ್ತು. ಲೈಫಲ್ಲಿ ನಾನು ಯಾವಾಗಲೂ ನನ್ನ ಖುಷಿನ ಬೇರೆಯವ್ರಲ್ಲಿ ನೋಡ್ತಿದ್ದೆ. ಅವ್ರ ಖುಷಿನೇ ನನ್ನ ಖುಷಿ ಅಂತ ನಾನು ಜೀವನ ಮಾಡ್ತಿದ್ದೆ. ಈಗ ಇಲ್ಲಿಗೆ ಬಂದು ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಅತ್ತೆ, ನನ್ನ ಲೈಫು ಬೀದಿಗೆ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ಮುಗ್ದೋಯ್ತು ಅತ್ತೆ, ಎಲ್ಲ ಮುಗ್ದೋಯ್ತು. ನೀನ್ ಅಂದ್ಕೊಂಡ ಹಾಗೆ ಯಾವುದೂ ಮುಗ್ದಿಲ್ಲ ಸಪ್ತಮಿ. ನಿನ್ ಜೀವನ ಹಾಳಾಗೋದಿಕ್ಕೆ ನಾವು ಬಿಡ್ತೀವಾ ಹೇಳು? ಅತ್ತೆ, ಇದ್ರ ಬಗ್ಗೆ ನನಗೆ ವಾದ ಮಾಡಕ್ ಇಷ್ಟ ಇಲ್ಲ. ನಾನು ಮನೆಗೆ ಹೋಗ್ಬೇಕು. ನನ್ ಬ್ಯಾಗ್ ಕೊಡಿ. ಇಲ್ಲ ಕೊಡಿ ಸಪ್ತಮಿ, ಅತ್ತೆ. ನನ್ ಮಾತು ಕೇಳು. ಸಪ್ತಮಿ, ದುಡುಕಿ ತಪ್ಪು ನಿರ್ಧಾರ ತಗೋಬೇಡ. ದಯವಿಟ್ಟು ನನ್ ಮಾತು ಕೇಳು. ಇಷ್ಟೆಲ್ಲ ಆದ್ಮೇಲೆ ನನಗೇನು ಕೇಳೋದಕ್ಕೂ ಇಲ್ಲ, ಹೇಳೋದಕ್ಕೂ ಇಲ್ಲ. ನನ್ನ ಮನ್ಸೆಲ್ಲ ಜ್ವಾಲಾಮುಖಿ ತರ ಹತ್ಕೊಂಡು ಉರಿತಿದೆ. ನನಗೆ ಬರ್ತಿರೋ ಕೋಪಕ್ಕೆ ನಾನೇನಾದ್ರೂ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರು ಮಾಡೋಕೆ ನನಗಿಷ್ಟ ಇಲ್ಲ. ಆ ತಪ್ಪು ನಡೆಯೋಕ್ಕೂ ಮುಂಚೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಬಿಡಿಯತ್ತೆ ಪ್ಲೀಸ್. ನೀನ್ ಇಲ್ಲಿಂದ
ಬರೀ ಬ್ಯಾಗ್ ತಗೊಂಡು ಹೋಗ್ತಾ ಇಲ್ಲ ಸಪ್ತಮಿ, ನಮ್ಮೆಲ್ರ ನಂಬಿಕೆ ತಗೊಂಡು ಹೋಗ್ತಾ ಇದೀಯಾ. ನಮ್ ಸಂತೋಷ, ನಮ್ ಭವಿಷ್ಯ ಎಲ್ಲ ತಗೊಂಡು ಹೋಗ್ತಾ ಇದೀಯಾ. ನನ್ನ ಭವಿಷ್ಯನೇ ನನ್ನ ಕೈಲಿಲ್ಲ, ಇನ್ ನಿಮ್ಮ ಭವಿಷ್ಯ ನಾನು ಹೇಗೆ ತಗೊಂಡು ಹೋಗ್ಲಿ ಅತ್ತೆ? ಹಾಗೆ ಹೇಳ್ಬೇಡ ಸಪ್ತಮಿ. ನೀನು ನಮ್ಮನೆ ನಂದಾದೀಪ. ನೀನೇ ಹೊರಟು ಹೋದ್ರೆ ನಮ್ಗೆಲ್ಲ ಏನ್ ಭವಿಷ್ಯ ಇರುತ್ತೆ ಹೇಳು? ನನ್ನ ಜೀವನನೇ ಕತ್ಲೇಲಿದೆ ಅತ್ತೆ. ಬೇರೆ ಮನೆಗೆ ಹೋಗ್ಬೇಕು ಅಂತ ಅವ್ರು ಬಲವಂತ ಮಾಡ್ತಾರೆ. ನೀವ್ ನೋಡಿದ್ರೆ ನಮ್ ಜೊತೆ ಇರೋ ಅಂತ ಬಲವಂತ ಮಾಡ್ತೀರಾ. ಇದೆಲ್ಲ ಹೇಗ್ ಸಾಧ್ಯ ಅತ್ತೆ? ನೀವೇ ಹೇಳಿ ಅತ್ತೆ. ಈ ತರ ಹಿಂಸೆಲ್ ಬದುಕೋದಕ್ಕಿಂತ ನಾನ್ ನಮ್ಮನೆಗೆ ಹೋಗೋದು ಒಳ್ಳೇದು. ಹಾಗಾದ್ರೆ ಶ್ರೀಮಂತನ ಬದಲಾಯಿಸ್ತೀನಿ ಅಂತ ಹೇಳಿದ್ದು ಸುಳ್ಳಾ? ಜಾನುಗೆ, ವಿಭಂಗೆ, ಸಮರ್ಥನ್ಗೆ ಅದ್ಕೆ ಆಗಿ ಅಮ್ಮನ ಹಾಗೆ ನೋಡ್ಕೋತೀಯ ನೀನು ಅಂತ ನಾವು ಕನ್ಸ್ಕೊಂಡಿದ್ ಸುಳ್ಳ? ಅಜ್ಜಿ, ಬಾವ ಎಲ್ರ ಜೀವನ ಅದೇ ತರ ಇರ್ಬೇಕಾ? ಅವ್ರ ಜೀವನ ಬದ್ಲಾಗದೆ ಬೇಡ್ವಾ ಹೇಳು? ನೀನ್ ಹೇಳಿದ್ ನಿಜ, ನಾವು ಶ್ರೀಮಂತನ ಬದಲಾಯಿಸಕ್ಕಾಗ್ಲಿಲ್ಲ. ಆದ್ರೆ ನೀನ್ ಬದಲಾಯಿಸ್ತೀಯ ಅಂತ ನಾವ್ ಅಂದ್ಕೊಂಡಿದ್ವಿ. ಅದ್ ನಿನ್ನಿಂದ ಸಾಧ್ಯ ಇದೆ ಸಪ್ತಮಿ. ಸಾಧ್ಯ ಇಲ್ಲ ಅತ್ತೆ. ಅವರು ನೀವ್ ಅನ್ಕೊಂಡಿರೋ ತರ ಇಲ್ಲ. ಇಲ್ಲ ಸಪ್ತಮಿ, ನೀನ್ ಅನ್ಕೊಂಡ್ ಹಾಗೆ ಶ್ರೀಮಂತು ಕೆಟ್ಟೋನಲ್ಲ. ತುಂಬಾನೇ ಒಳ್ಳೆ ಹುಡುಗ. ಈಗ ನಾವಿರೋ ದೊಡ್ಡ ಮನೆ ನಮ್ ಬಾವಂದು. ನಮ್ ಯಜಮಾನ್ರು ನಮ್ ಬಾವನ್ನ ಯಾಮಾರ್ಸಿ ಮನೇನ ತಮ್ಮ ಹೆಸರಿಗೆ ಬರೆಸ್ಕೊಂಡ್ರು. ಈ ವಿಷಯ ಶ್ರೀಮಂತನ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಸ್ವಂತ ಚಿಕ್ಕಪ್ಪನೇ ಮೋಸ ಮಾಡಿದ್ರು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸೋದಿಕ್ಕೆ ಶುರು ಮಾಡ್ದ. ಸಂಬಂಧಿಕರನ್ನ, ನೆಂಟ್ರನ್ನ ಯಾರನ್ನೂ ಹತ್ರಕ್ ಸೇರಿಸ್ಕೊಳ್ಳಿಲ್ಲ. ಸ್ವಂತ ಮನೆ ಬಿಟ್ಟು ಬಾಡ್ಗೆ ಮನೆ ಸೇರ್ಕೊಂಡ್ರು. ಹಣ, ಅಂತಸ್ತು, ಆಸ್ತಿ ಇದ್ರೆ ಎಲ್ಲರೂ ಚೆನ್ನಾಗಿ ನೋಡ್ತಾರೆ ಅಂತ ಅವನ್ ತಲೆನಲ್ಲಿ ಕೂತ್ಕೊಂಡ್ಬಿಡ್ತು.